ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ 19ನೇ ಬ್ರಾಂಚ್ ಇವತ್ತು ಸೀಗೆಹಳ್ಳಿಯ ಕಾಡುಗೋಡಿ ಮುಖ್ಯ ರಸ್ತೆಯಲ್ಲಿ ಲೋಕಾರ್ಪಣೆ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಈ ಒಂದು 19ನೇ ಬ್ರಾಂಚ್ ಅಂದರೆ ಏನು ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ನ ಮಾಲೀಕರು ಧನುಷ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸೋಣ. ಸರ್, ಕಳೆದ 3 ತಲೆಮಾರುಗಳಿಂದ ಅಂದರೆ 37 ವರ್ಷಗಳಿಂದ ನಡೆಸ್ಕೊಂಡ್ತಿರುವಂತಹ ಒಂದು ದೊಡ್ಡ ಸಂಸ್ಥೆ ಅಂತಲೇ ಹೇಳ್ಬೋದು. ಇಡೀ ರಾಜ್ಯವೇ ಒಪ್ಕೊಂಡಿರುವಂತಹ ಅಚ್ಚುಮೆಚ್ಚಿನ ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ ಬಗ್ಗೆ ಇವತ್ತು 19ನೇ ಬ್ರಾಂಚ್ ಉದ್ಘಾಟನೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ಇದೊಂದು ತುಂಬ ಸಕ್ಸಸ್ ಫೀಲಿಂಗ್ ಬರುತ್ತೆ ನನಗೆ. ಈ ಒಂದು ಬ್ರ್ಯಾಂಚ್ ಹತ್ರ ಓಪನ್ ಮಾಡಿದಾಗ ನಮಗೆ ತುಂಬ ಖುಷಿ ಆಗಿದೆ. ಏನಕ್ಕೆ ಅಂದರೆ ಇದು 37 ಇಯರ್ಸ್ ಅಂತ ಎಸ್ಟಾಬ್ಲಿಷ್ ಆಗಿರುವಂಥ ಬ್ರ್ಯಾಂಡ್ ಇದು. ಆ್ಯಂಡ್ ಇನ್ ಬ್ಯಾಂಗ್ಳೂರ್ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಇಟ್ ಈಸ್ ಹೌಸ್ ಹೋಲ್ಡ್ ನೇಮ್ ಅಂತೀವಿ, ಆಂಧ್ರ ಸ್ಟೈಲ್ ಊಟಕ್ಕಂತ 89ಅಲ್ಲಿ ಸ್ಟಾರ್ಟ್ ಆಗಿರುವಂಥ ನಮ್ಮ ತಾತ ಸ್ಟಾರ್ಟ್ ಮಾಡಿದ್ದು ಶ್ರೀ ಎನ್ ಆನಂದ್ ಅಂತ. ಇವಾಗ ನಾನು 3rd ಜನರೇಷನು. ಅವ್ರ ಗೈಡೆನ್ಸಲ್ಲಿ, ಅವರ ಒಂದು ಟ್ರೈನಿಂಗಲ್ಲಿ ನಾನು ಇವತ್ತು ಈ ಥರ ಒಂದು ಬಿಸ್ನೆಸ್ನ ಹ್ಯಾಂಡಲ್ ಮಾಡುವಂಥ ಸಿಚುವೇಶನ್ಗೆ ಬಂದಿದ್ದೀನಿ ಅಂದರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ನಮ್ಮ ತಾತ ಮತ್ತು ನಮ್ಮ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್ ಟು ಗಿವಿಂಗ್ ಮೀ ದಿ ಆಪರ್ಚುನಿಟಿ ಫಾರ್ ಹ್ಯಾಂಡ್ಲಿಂಗ್ ದಿಸ್ ಬಿಸ್ನೆಸ್. ಮತ್ತು ಇವಾಗ 19 ಆಗಿರೋದು, ನಾನು ಒಂದು ಗೋಲ್ ಇಟ್ಕೊಂಡಿದ್ದೀನಿ. ಏನಂದರೆ ಈ ವರ್ಷ ಎಂಡ್ ಆಗೋಕ್ಕೆ ಮುಂಚೆ, ಅದು 2026 ಡಿಸೆಂಬರ್ ಎಂಡ್ ಆಗೋಕ್ಕೆ ಮುಂಚೆ 25 ಹೋಟ್ಲ್ ಅನ್ನೋದು ಎಸ್ಟಾಬ್ಲಿಷ್ ಮಾಡಬೇಕು. ಇವಾಗ ಆಲ್ರೆಡಿ ಒಂದು ಮೈಸೂರಲ್ಲಿ ಆಗಿದೆ, 2ನೇದು ಕೂಡ ಮೈಸೂರಲ್ಲಿ ಇಟ್ ಈಸ್ ಆನ್ ಗೋಯಿಂಗ್, ಪ್ರಾಜೆಕ್ಟ್ ಆನ್ ಗೋಯಿಂಗ್ ಆಗ್ತಾ ಇದೆ. ಸೊ ಇದ್ರ ಬಳಿ ವಿ ವಾಂಟ್ ಟು ಕಂಟಿನ್ಯೂ ದ ಲೆಗಸಿ. ಇದೊಂದು ಲೆಗಸಿ ಅನ್ನೋದು ಇಟ್ ಈಸ್ ನಾಟ್ ಎನ್ ಈಸಿ ಥಿಂಗ್ ದಟ್ ಮಾರ್ಕೆಟಲ್ಲಿ ಇರೋವಂಥದ್ದು, ಇಟ್ಸ್ ನಾಟ್ ಈಸಿ. ಸೊ ಅದನ್ನು ನನ್ನ ಒಂದು ಉದ್ದೇಶ ಏನಂದರೆ ಈ ಲೆಗಸಿನ ಐ ವಾಂಟ್ ಟು ಟೇಕ್ ಫಾರ್ವರ್ಡ್. ಸೊ ಐ ಆಮ್ ಟ್ರೈಯಿಂಗ್ ಆಲ್ ದ ಹಾರ್ಡ್ ಥಿಂಗ್ಸ್ ಟು ಡೂ ಆ್ಯಂಡ್ ಎವ್ರಿಥಿಂಗ್. ಸೊ ಇದರಲ್ಲಿ ಬಂದಾಗ ಇನ್ನು ಈ ಇಯರ್ ಅನ್ನೋದು ನಂದಿನಿಗೆ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಇಯರ್. ನಾವು ಬೆಂಗಳೂರಲ್ಲಿ ಯಾವ್ಯಾವ ಬ್ರಾಂಚ್, ಯಾವ್ಯಾವ ಏರಿಯಲ್ಲಿ ಇನ್ನೂ ನಾವು ಎಸ್ಟಾಬ್ಲಿಷ್ ಆಗಿಲ್ಲ ಅಂಥ ಏರಿಯಾಗಳೆಲ್ಲ ನಾವು ಖಂಡಿತ ಬರ್ತೀವಿ. 25 ಬ್ರಾಂಚಸ್ ಅನ್ನೋದು ನಾವು ಮಾಡೋವಂಥ ಒಂದು ಆಸೆ ಒಂದು ಏನಿದೆ ಅದು ನಾನು ಪರ್ಸ್ನಲಾಗಿ ನೆರವೇರಿಸ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು, ಥ್ಯಾಂಕ್ಸ್ ಟು ದ ಮೀಡಿಯಾ ಆಲ್ಸೋ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಟು ಕಮ್ ಫಾರ್ವರ್ಡ್ ಟು ದ ಪಬ್ಲಿಕ್. ಅದೇ ಥರ ಐ ಥ್ಯಾಂಕ್ ಆಲ್ ಮೈ ವೆಲ್ ವಿಷರ್ಸ್, ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಕಂಪನಿ, ಮೈ ಸ್ಟಾಫ್. ಎಸ್ಪೆಷಲಿ ನಮ್ಮ ಸ್ಟಾಫ್ ಇಲ್ಲ ಅಂದರೆ ನಮ್ಮ ಒಂದು ಈ ಎಸ್ಟಾಬ್ಲಿಷ್ ಒಂದು ಬ್ರ್ಯಾಂಡ್ ಅನ್ನೋದೇನಿಲ್ಲ. ಸೊ ಐ ಥ್ಯಾಂಕ್ ದೆಮ್. ಯಾಕೆಂದರೆ ನಾನು ಅವ್ರನ್ನ ನಮ್ಮ ಸ್ಟಾಫು ಎಂಪ್ಲಾಯೀಸ್ ಅಂತ ನೋಡಲ್ಲ. ಐ ಆಲ್ವೇಸ್ ಕಾಲ್ ದೆಮ್ ಮೈ ಟೀಮ್. ದೇರ್ ಆಲ್ ಪಾರ್ಟ್ ಆಫ್ ಮೈ ಟೀಮ್. ದೇರ್ ಆಲ್ ಫ್ಯೂಚರಲ್ಲಿ ದೇರ್ ಆಲ್ ಗೋಯಿಂಗ್ ಟು ಬಿ ಅವರ್ ಶೇರ್ ಹೋಲ್ಡರ್ಸ್ ಆಲ್ಸೋ ಅಂತ ನಾನು ಪ್ರೌಡ್ಲಿ ಹೇಳ್ಬೋದು. ಸೊ ಅಂತ ಇದರಲ್ಲಿ ಬಂದಾಗ, ಸೊ ಲೆಟ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ಬಿ ಆನ್ ಮೀ. ಆ್ಯಂಡ್ ನಮ್ಮ ಏನಿದೆ ಬೆಂಗಳೂರಲ್ಲಿ ಆಂಧ್ರ ಸ್ಟೈಲ್ ಫುಡ್ ಅನ್ನೋದು ನಾವು ನಂಬರ್ 1 ಪೊಸಿಷನಲ್ಲಿ ಬರಬೇಕು. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ನಾವು ಸ್ಲೋ ಆಗಿ ಇಂಡಿಯಾದಲ್ಲಿ ಕೂಡ ಎಕ್ಸ್ಪ್ಯಾಂಡ್ ಆಗುವಂಥ ಒಂದು ಥಾಟ್ ಇದೆ ನನಗೆ. ಅದನ್ನು ಕೂಡ ಐ ವಿಲ್ ಫುಲ್ಫಿಲ್ ಇಟ್ ಇನ್ ಕಮಿಂಗ್ ಇಯರ್ಸ್. ಇನ್ನು ಹೋಟೆಲ್ ಬಿಸ್ನೆಸ್ ಅಂತ ಹೇಳಿ ಬಂದರೆ ಕಾಂಪಿಟಿಷನ್ ಫೀಲ್ಡು ಸರ್. ಹಾಗಾಗಿ ಎಷ್ಟು ಚಾಲೆಂಜ್ ಇದೆ ನಿಮಗೆ ಅನ್ನುವಂಥದ್ದು? ಯಾಕಂದರೆ ಈ ವರ್ಷದಲ್ಲಿ ಅಂದರೆ 2026 ಇಂಡಿಗೆ ಇನ್ನೂ ಕೂಡ ಹೆಚ್ಚು ಬ್ರಾಂಚು, ಅದು 25ನೇ ಬ್ರಾಂಚ್ ಉದ್ಘಾಟನೆ ಮಾಡಬೇಕನ್ನುವಂತಹ ಕನಸನ್ನು ಇಟ್ಕೊಂಡಿದ್ರಿ. ಚಾಲೆಂಜ್ ಏನಿದೆ ಮುಂದೆ ಅನ್ನುವಂಥದ್ದು? ಚಾಲೆಂಜಸ್ ಅಂದರೆ ಇವಾಗ ಇಮಿಡಿಯೇಟ್ ಚಾಲೆಂಜ್ ಏನಂದರೆ ನಮ್ಮ ಗ್ಯಾಸ್ ಒಂದು ಇಶ್ಯೂ ಆಗ್ತಿದೆ. ಅದೊಂದು ಬಿಟ್ಟರೆ ಚಾಲೆಂಜಸ್ ಆರ್ ಎವ್ರಿವೇರ್. ಎಲ್ಲ ಬಿಸ್ನೆಸ್ಸಲ್ಲೂ ಕೂಡ ಚಾಲೆಂಜಸ್ ಬರ್ತವೆ. ಅದನ್ನು ನಾವು ಹೆಂಗೆ ಓವರ್ಕಮ್ ಮಾಡಿ ಹೌ ವಿ ಕಮ್ ಫಾರ್ವರ್ಡ್ ಈಸ್ ಇನ್ ಅವರ್ ಹ್ಯಾಂಡ್. ಅದನ್ನು ನಾವು ಮಾಡಿದರೆ ವಿಲ್ ಬಿ ಸಕ್ಸಸ್ಫುಲ್ ಇನ್ ಆಲ್ ಕೈಂಡ್ಸ್ ಆಫ್ ಆಸ್ಪೆಕ್ಟ್ಸ್. ಸೊ ಬೇರೆ ಚಾಲೆಂಜಸ್ ಅಂತ ಕೇಳಿದರೆ, ಕಾಂಪಿಟಿಷನ್ ಅನ್ನೋದು ಬಂದಾಗ ಇಟ್ ಈಸ್ ಐ ಫೀಲ್ ಕಾಂಪಿಟಿಷನ್ ಇಸ್ ಅ ವೆರಿ ಹೆಲ್ದಿ ಥಿಂಗ್ ಫಾರ್ ದ ಬಿಸ್ನೆಸ್. ಯಾಕೆಂದರೆ ನಮಗೆ ಮುಂಚೆ ನಾವು ಬ್ಯಾಂಗ್ಳೂರ್ ಅನ್ನೋದು ಸಿಟಿ ಎಷ್ಟು ಗ್ರೋ ಆಗಿದೆ ಅಂದರೆ ವಿ ಹ್ಯಾವ್ ಲಾಟ್ ಆಫ್ ಪಾಪ್ಯುಲೇಷನ್, ಲಾಟ್ ಆಫ್ ಏರಿಯಾಸ್ ಆ್ಯಂಡ್ ಟೂ ಮೆನಿ ವಿಸಿನಿಟೀಸ್ ಎಲ್ಲ ಇದೆ ನಮ್ಮ ಹತ್ರ. ಸೊ ಕಾಂಪಿಟಿಷನ್ ಅಂತ ಬಂದಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಹೋಟ್ಲಿದೆ, ಇನ್ನೊಂದು ಹೋಟ್ಲಿದೆ ಅಂದರೆ ನಮಗೆ ಒಂದು ಹೋಟ್ಲಿಗೆ ಬರೋವಂಥ ಕ್ರೌಡು 3 ಹೋಟೆಲ್ಸ್ ಅಂತ ಬರುತ್ತೆ. 2-3 ಹೋಟ್ಲ್ ಇದ್ದಾಗ 3-4 ಹೋಟೆಲ್ಸ್ ಬರುತ್ತೆ, ವಿಸಿಬಿಲಿಟಿ ಇರುತ್ತೆ. ಸೊ ಆ ವಿಸಿಬಿಲಿಟಿ ಆಸ್ಪೆಕ್ಟಾಗಿ ಬಂದಾಗ ಐ ಥಿಂಕ್ ಕಾಂಪಿಟಿಷನ್ ಇಸ್ ವೆರಿ ಹೆಲ್ದಿ. ನಾವು ಇನ್ನೊಬ್ಬರು ಇಂಥ ಬ್ರ್ಯಾಂಡು ಅಂಥ ಬ್ರ್ಯಾಂಡು ಅಂದ್ಬಿಟ್ಟು ನಾವು ಏನು ಕಾಂಪಿಟಿಷನ್ ಅಂತ ನಾವು ಅಂದ್ಕೊಳ್ಬಾರ್ದು ಯಾವತ್ತೂ. ಅದನ್ನು ನಾವು ಹೆಲ್ದಿಯಾಗೆ ತೊಗೊಂಡು ವಿ ಶುಡ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ನೋಟ್ ದಟ್ ಕಾಂಪಿಟಿಷನ್ ಇಸ್ ಗುಡ್. ಏನಂದರೆ ಕಾಂಪಿಟಿಷನಿಂದ ಯು ವಿಲ್ ಗೆಟ್ ಮೋರ್ ಫುಟ್ಫಾಲ್ ಬೇಸಿಕ್ಲಿ. ಸೊ ಆ ಫುಟ್ಫಾಲ್ ಬಂದಾಗ ಒಂದಿನ ಇವತ್ತು ಇಲ್ಲಿ ಟ್ರೈ ಮಾಡ್ಬೋದು, ನೆಕ್ಸ್ಟ್ ದಿನ ಇನ್ನೊಂದು ರೆಸ್ಟೋರೆಂಟ್ ಟ್ರೈ ಮಾಡ್ಬೋದು. ಇಫ್ ಆಲ್ ಆರ್ ಡೂಯಿಂಗ್ ವೆಲ್ ದೆನ್ ದ ಎಂಟೈರ್ ಏರಿಯಾಸ್ ಫುಟ್ಫಾಲ್ ವಿಲ್ ಆಲ್ಸೋ ಗ್ರೋ. So I believe that competition is not at all a problem for us. I take it as an advantage. In fact, competition is very healthy ಅಂತಾನೆ ಹೇಳ್ತೀನಿ ನಾನು. ಓಕೆ ಧನುಷ್ ಅವರೇ, ಭಾಳ ಮುಖ್ಯವಾಗಿ ಒಂದು ಮಾತನ್ನು ಹೇಳಿದ್ರಿ ನೀವು. 3ನೇ ಜನರೇಷನ್ ಈಗ ನಡೆಸ್ಕೊಂಡು ಹೋಗ್ತಿರುವಂಥದ್ದು ಹೇಳಿದ್ರಿ. ಅಂದರೆ ಸಿಬ್ಬಂದಿಗಳು ಯಾವತ್ತೂ ಕೂಡ ನಾವು ಸಿಬ್ಬಂದಿಗಳಾಗಿ ನೋಡಲ್ಲ, ನಮ್ಮ ಶೇರ್ ಹೋಲ್ಡರ್ ಆಗಿರ್ಬೋದು ಅಥವಾ ನಮ್ಮ ಮನೆಯವರಾಗೆ ನಾವು ನೋಡ್ತೀನಿ ಅಂತ ಹೇಳಿದ್ದು. ಹೇಗೆ ಬಂತು ನಿಮಗೆ ಈ ಒಂದು ಯೋಚನೆ ಅಥವಾ ಈ ಒಂದು ಉದ್ದೇಶ, ಹೆಂಗೆ ಅಂತ?
ಇದು ಐ ಥಿಂಕ್ ನಾನು ಒನ್ ಆಸ್ಪೆಕ್ಟ್ ಏನಂದರೆ 50% ಕ್ರೆಡಿಟ್ ನಾನು ನಮ್ಮ ತಾತ ಅವ್ರಿಗೆ ಕೊಡ್ತೀನಿ. ಅವ್ರು ಹೆಂಗೆ ಸ್ಟಾಫನ್ನು ನೋಡ್ಕೊತಿದ್ರು, ನಾನು ಅವ್ರ ಜೊತೆ ನಾನು ಅವ್ರ ಕೈ ಹಿಡ್ಕೊಂಡು ಬ್ರಾಂಚಸಲ್ಲಿ ಓಡಾಡ್ತಾ ಇರೋವಾಗ ಅವ್ರು ನೋಡ್ತಿದ್ದೆ, ಅವ್ರು ಹೆಂಗೆ ಸ್ಟ್ರೀಟ್ ಮಾಡ್ತಾರೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಅಂತ. ಅದರಿಂದ ಒಂದು 50% ನಾನು ಕಲ್ತ್ಕೊಂಡಿದ್ದೀನಿ. ಪ್ಲಸ್ ನನಗೆ ಒಂದು ಪರ್ಸ್ನಲ್ ವಿಚಾರ ಏನಂದರೆ, ಆಫ್ಟರ್ ಆಲ್ ಇಟ್ ಈಸ್ ನಾಟ್, ದೆರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಅಸ್ ಆ್ಯಂಡ್ ದೆಮ್. ನಾವೆಲ್ಲ ಒಂದೇ, ಇವಾಗ ನಾವೆಲ್ಲ ದೇರ್ ಆರ್ ಹ್ಯೂಮನ್ಸ್. ಅವ್ರ ಕೆಲಸ ಬೇರೆ ಆಗಿರ್ಬೋದು, ನಮ್ಮ ಕೆಲಸ ಬೇರೆ ಆಗಿರ್ಬೋದು. ಅವ್ರ ಲೈಫಲ್ಲಿ ಅವ್ರು ಹೀರೋ, ನಮ್ಮ ಲೈಫಲ್ಲಿ ನಾವು ಹೀರೋ. ಸೊ ಆ ವಿಚಾರದಾಗ ಬಂದಾಗ ಎವ್ರಿಬಡಿ ಈಸ್ ಈಕ್ವಲ್. ದೇರ್ ಇಸ್ ನಥಿಂಗ್ ದಟ್ ಸಂಬಡಿ ಈಸ್ ಬಿಲೋ ಮೀ, ಅಬವ್ ಮೀ. ಆ್ಯಸ್ ಲಾಂಗ್ ಎಸ್ ಇಟ್ಸ್ ಎ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅವ್ರು ನನಗೆ ಎಷ್ಟು ನನಗೋಸ್ಕರ ಮಾಡಿಕೊಡ್ತಾರೆ, ನಾನು ನನ್ನ ಕಡೆಯಿಂದ ಅವ್ರಿಗೆ ಡಬಲ್ ಮಾಡೋ ಅಷ್ಟೊತ್ತಿಗೆ ಇಟ್ ಈಸ್ ಮೈ ಇಂಟೆನ್ಷನ್ ಅವ್ರಿಗೆ ಅಷ್ಟೇ. ಸೊ ಆ ಥರ. ಕೊನೆಯದಾಗಿ ಕಾಡುಗೋಡಿಯ ಈ ಒಂದು ಸೀಗೆಹಳ್ಳಿ ಸಮೀಪ ಅಂದ್ರೆ ಮುಖ್ಯ ರಸ್ತೆ ಸಮೀಪ ಜನಸಂದಣಿ ಯಾವಾಗಲೂ ಕೂಡ ಕ್ರೌಡ್ ಇರುವಂತಹ ಏರಿಯಾದಲ್ಲಿ 19ನೇ ಬ್ರಾಂಚ್ ಉದ್ಘಾಟನೆ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ ಅಗೇನ್. ಆ್ಯಂಡ್ ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ ಇಲ್ಲಿರುವಂತಹ ಸಾರ್ವಜನಿಕರಿಗೆ, ಸರ್ವಿಸ್ ಆಗಿರ್ಬೋದು ಅಥವಾ ಇಲ್ಲಿ ಸ್ಪೆಷಲ್ ಬಗ್ಗೆ ಹೇಳೋದಾದ್ರೆ ಕೊನೆಯದಾಗಿ? ಸೊ ಅದೇ ನಂದಿನಿ ಅನ್ನೋದು ಇಟ್ಸ್ ಅನ್ ಆಂಧ್ರ ಸ್ಟೈಲ್ ಬ್ರ್ಯಾಂಡ್ ಫ್ರಮ್ 37 ಇಯರ್ಸ್ ನಾವು ನಡೆಸ್ತಾ ಇದ್ದೀವಿ. ನನ್ನ ಒಂದು ಶೌಟ್ಔಟ್ ಏನಂದರೆ, ಫಾರ್ ದ ಪೀಪಲ್ ಆಫ್ ವೈಟ್ ಫೀಲ್ಡ್, ಕಾಡುಗೋಡಿ ಆ್ಯಂಡ್ ಅಕ್ಕಪಕ್ಕ ಏರಿಯಾ ಆಗಿರ್ಬೋದು, ನಮ್ಮ ಹೋಟೆಲ್ಗೆ ಒಂದ್ಸಲ ಬನ್ನಿ. ಯು ಕ್ಯಾನ್ ಪ್ಲೀಸ್ ಟ್ರೈ ಅವರ್ ಫುಡ್. ವೆರಿ ಅಥೆಂಟಿಕ್ ಆಂಧ್ರ ಸ್ಟೈಲ್ ಫುಡ್ ಸರ್ವ್ ಮಾಡ್ತೀವಿ ನಾವು. ಪ್ಲಸ್ ನೀವು ಆ್ಯಂಬಿಯನ್ಸ್ ನೋಡ್ಬೋದು. ಇವಾಗ ಆ್ಯಂಬಿಯನ್ಸ್ ಅನ್ನೋದು ನಾವು ಒಂದು ಹೊಸ ಥೀಮ್ ಬಂದಿದೆ ನಂದಿನಿಗೆ. ಈ ಥೀಮ್ಗೆ ಇನ್ಸ್ಪಿರೇಷನ್ ಬಂದು ನಮ್ಮ ಬ್ಯಾಂಗ್ಳೂರ್ T2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ಸ್ಪಿರೇಷನ್ ತೊಗೊಂಡೆ ನಾವು ಇಂಥ ಒಂದು ಆ್ಯಂಬಿಯನ್ಸ್, ಬ್ಯಾಂಬೂಸಲ್ಲಿ, ನ್ಯಾಚುರಲ್ಲು ಮತ್ತು ಪ್ಲಾಂಟ್ಸಲ್ಲಿ ನಾವು ಒಂದು ಥೀಮ್ನ ಸೆಟ್ ಮಾಡಿದ್ದೀವಿ. ಸೊ ನೀವು T2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೋಡಿದ್ರೆ, ಇಲ್ಲಿ ಬಂದು ನೋಡಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ದ ಸೇಮ್ ಥೀಮ್. ಸೊ ಎಲ್ಲರೂ ಬಂದು ಟ್ರೈ ಮಾಡಿ ಒಂದ್ಸಲಿ, ನಮ್ಮನ್ನು ಎಲ್ಲ ಬ್ಲೆಸ್ ಮಾಡಿ. ಇದು ನಿಮ್ಮ ಒಂದು ಹೌಸ್ ಹೋಲ್ಡ್ ರೆಸ್ಟೋರೆಂಟ್ ಆಗುತ್ತೆ ಇಲ್ಲಿ ವೈಟ್ ಫೀಲ್ಡ್ ಆ್ಯಂಡ್ ಕಾಡುಗೋಡಿ ಏರಿಯಾದಲ್ಲಿ. ನಿಮಗೆ ಡೈಲಿ ತಿನ್ನೋ ಅಂಥ ಊಟ ಒಂದು ಸಿಗುತ್ತೆ. ಯಾಕೆಂದರೆ ನಮ್ಮದು ಕ್ವಾಲಿಟಿ ಈಸ್ ಮೇನ್ ಇಂಪಾರ್ಟೆಂಟ್. ನಮಗೆ ಕ್ವಾಲಿಟಿ ವಿಚಾರ ಬಂದಾಗ ವಿ ಡು ನಾಟ್ ಕಾಂಪ್ರಮೈಸ್ ಅಟ್ ಆಲ್. ಸೊ ಆ ಕ್ವಾಲಿಟಿ ಅನ್ನೋದು ನಿಮ್ಮ ಮನೆ ಊಟ ಹೆಂಗಿರುತ್ತೆ ಅದೇ ಥರ ನಿಮಗೆ ಆ ಊಟ ನಮ್ಮ ಹೋಟ್ಲಲ್ಲಿ ಸಿಗುತ್ತೆ. ಯಾಕೆಂದರೆ ನಾವು ನಮ್ಮ ಕುಟುಂಬ ಬಂದು ಡೈಲಿ 1 ಮೀಲ್ ಕಂಪಲ್ಸರಿ ವಿ ಆರ್ ಹ್ಯಾವಿಂಗ್ ಇನ್ ನಂದಿನಿ ರೆಸ್ಟೋರೆಂಟ್. ಸೊ ಕ್ವಾಲಿಟಿ ಕ್ವೆಶನಲ್ಲಿ ದೆರ್ ಇಸ್ ನೋ ಕಾಂಪ್ರಮೈಸ್ ಅಟ್ ಆಲ್. ಸೊ ನಿಮ್ಮ ಮನೆ ಊಟ ಥರ ಇರುತ್ತೆ, ನೀವು ಬನ್ನಿ. ವಿ ಆರ್ ಆಲ್ಸೋ ಟ್ರೀಟಿಂಗ್ ಎವ್ರಿಬಡಿ ಲೈಕ್ ಫ್ಯಾಮಿಲಿ ಹಿಯರ್, ಇನ್ಕ್ಲೂಡಿಂಗ್ ದ ಗೆಸ್ಟ್ಸ್ ಆ್ಯಂಡ್ ಎವ್ರಿಬಡಿ. ಸೊ ನಮ್ಮ ಸ್ಟಾಫ್ ಏನಿದ್ದಾರೆ, ದೇ ವಿಲ್ ಆಲ್ಸೋ ಟೇಕ್ ಕೇರ್ ಆಫ್ ಯು ವೆರಿ ವೆಲ್. ಆ್ಯಂಡ್ ಫುಡ್ಡಲ್ಲಿ ಅಗೇನ್ ನಾನು ಹೇಳೋಂತಲ್ಲ, ನೀವು ಒಂದ್ಸಲಿ ಟ್ರೈ ಮಾಡಿ. ನೀವು ನಮಗೆ ಫೀಡ್ಬ್ಯಾಕ್ ಕೊಟ್ಟರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಗುಡ್. ಥ್ಯಾಂಕ್ ಯು. ಇದಿಷ್ಟು ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ನ ಮಾಲೀಕರಾದಂತಹ ಧನುಷ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.